ಸರ್, ಸಿದ್ದರಾಮಯ್ಯ ಅವರಿಂದ ಕಲಿಬೇಕಾದಂಥ ಗುಣಗಳನ್ನು ನೀವು ಯಾವ ರೀತಿ ಅಳವಡಿಸ್ಕೊಂಡಿದ್ದೀರಿ ಅಂತ? ಈಗಾಗಲೇ ಹೇಳಿದ್ನಲ್ಲ, ಒಂದು ಅವ್ರಿಗೆ ಇರೋವಂಥ ಸೈದ್ಧಾಂತಿಕ ಬದ್ಧತೆ, ಅದನ್ನು ಬೆಳೆಸ್ಕೋಬೇಕು. ಮತ್ತು ಜನರಿಗೋಸ್ಕರ ಧೈರ್ಯವಾಗಿ ದನಿ ಎತ್ತುವಂಥ ಗುಣ ಬೆಳೆಸ್ಕೊಳ್ಬೇಕು. ಯಾವುದೇ ಒಂದು ಸಂದರ್ಭದಲ್ಲೂ ಕೂಡ ಅವ್ರು ಕಾಂಪ್ರಮೈಸ್ ಮಾಡ್ಕೊಳ್ತಿರ್ಲಿಲ್ಲ. ಜನಪರವಾದ ವಿಷಯಗಳಲ್ಲಿರ್ಬೋದು ಅಥವಾ ಅವ್ರ ಸಿದ್ಧಾಂತದಲ್ಲಿರ್ಬೋದು. ಎಷ್ಟೇ ದೊಡ್ಡ ವ್ಯಕ್ತಿಗಳಾಗಿರಲಿ, ಎಷ್ಟೇ ಪವರ್ಫುಲ್ ಪೊಸಿಷನ್ ಇರಲಿ, ಅವ್ರ ಜನಪರವಾದ ವಿಷಯಗಳು ಬಂದಾಗ, ಸಿದ್ಧಾಂತದ ವಿಷಯ ಬಂದಾಗ ಅವ್ರ ದನಿ ಎತ್ತುತ್ತಾನೆ ಇದ್ರು. ಅದ್ರ ಎಂಥ ಪವರ್ ಇದ್ರು ಕೂಡ ಅದ್ರ ಮುಂದೆ. ಸೊ ಆ ಗುಣನ ಬೆಳೆಸ್ಕೋಬೇಕು. ಆ ಒಂದು ನಿರ್ಭಯವಾಗಿ ರಾಜಕೀಯ ಮಾಡುವಂಥ ಒಂದು ಗುಣ ಬೆಳೆಸ್ಕೊಳ್ಬೇಕು. ಸರ್, ಸಿದ್ದರಾಮಯ್ಯ ಅವರು ಇಡೀ ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗಿದ್ದರೆ, ವರುಣ ಕ್ಷೇತ್ರಕ್ಕೆ ಮುಖ್ಯಮಂತ್ರಿಯ ರೀತಿಯಲ್ಲಿ ಕಂಪ್ಲೀಟ್ ನೋಡಿಕೊಂಡವರು ಯತೀಂದ್ರ ಸಿದ್ದರಾಮಯ್ಯ ಅವರು ಅಂತ. ತಂದೆಯವರು ದೊಡ್ಡ ನಾಯಕರಾಗಿ ಬೆಳೆದಾಗ ಅವ್ರು ಇಡೀ ರಾಜ್ಯ ಸುತ್ತಾಡಬೇಕಾಗ್ತಿತ್ತು. ಸೊ ಹಾಗಾಗಿ ವರ್ಣ ಕ್ಷೇತ್ರನ ನಮ್ಮಣ್ಣ ರಾಕೇಶ ನೋಡ್ಕೊಳ್ತಿದ್ದ. ಸೊ ಅದಾದಮೇಲೆ ಹೋದ್ಮೇಲೆ ನಾನು ಅದರ ಆಗುಗಳನ್ನು ನೋಡ್ಕೊಳ್ತಾ ಇದ್ದೆ. ಸೊ ಅದಲ್ಲದೆ ಹೋದರೂ ಕೂಡ, ನಾವು ಇಲ್ಲದೆ ಹೋದರೂ ಕೂಡ ವರ್ಣ ಕ್ಷೇತ್ರನ ನೋಡ್ಕೊಳ್ಳೋಂಥ ನಾಯಕರು ವರ್ಣ ಕ್ಷೇತ್ರದಲ್ಲಿ ಇರ್ತಿದ್ರು. ಅಂಥ ಒಂದು ವ್ಯವಸ್ಥೆ ಕ್ಷೇತ್ರದಲ್ಲಿತ್ತು. ಸೊ ನಾನು ಬಂದು ಅದನ್ನು ಕ್ಷೇತ್ರದ ಉಸ್ತುವಾರಿ ವಹಿಸ್ಕೊಳ್ಳೋಕ್ಕೆ ಬಹಳ ಕಷ್ಟಪಡಬೇಕಾಗಲಿಲ್ಲ. ಯಾಕಂದರೆ ಮೊದಲೇ ಒಂದು ವ್ಯವಸ್ಥೆ ಇದ್ದರಿಂದ ಇಟ್ ವಾಸ್ ವರ್ಕಿಂಗ್ ಲೈಕ್ ಅ ವೆಲ್ ಆಯಿಲ್ಡ್ ಮೆಷಿನ್. ಸೊ ಹಾಗಾಗಿ ನಾನು ಹೋಗಿ ಅದ್ರ ಸುಮ್ಮನೆ ಒಂದು ಮೇಲಿಸ್ತವರೇ ಮಾತ್ರ ವಹಿಸ್ಕೊಂಡಿದ್ದೆ. ವರುಣ ಕ್ಷೇತ್ರದಲ್ಲಿ ತಾವು ಶಾಸಕರಾದ ನಂತರದಲ್ಲಿ ಏನೆಲ್ಲ ಬದಲಾವಣೆಗಳಾಗಿದೆ? ಅಭಿವೃದ್ಧಿ. ಎಸ್, ವರ್ಣ ಕ್ಷೇತ್ರದಲ್ಲಿ ಅಭಿವೃದ್ಧಿಗೆ ಯಾವತ್ತೂ ಕೂಡ ಕೊರತೆ ಆಗೇ ಇಲ್ಲ. ಯಾಕೆಂತಂದರೆ ವರ್ಣ ಕ್ಷೇತ್ರ ರಚನೆ ಆಗಿದೆ 2008ರಲ್ಲಿ. ಅದಾದಮೇಲೆ ತಂದೆಯವರು ವಿರೋಧ ಪಕ್ಷದ ನಾಯಕರಾದರು. ನಂತರ 2013ರಲ್ಲಿ ಮುಖ್ಯಮಂತ್ರಿಗಳಾದರು. ಮತ್ತೆ ವಿರೋಧ ಪಕ್ಷದ ನಾಯಕರಾದರು, ಮತ್ತೆ ಮುಖ್ಯಮಂತ್ರಿಗಳಾದರು. ಸೊ ವರ್ಣ ಕ್ಷೇತ್ರದಲ್ಲಿ ಅವ್ರು ಪ್ರತಿ ಸರಿ ಗೆದ್ದಾಗಲೂ ಕೂಡ ಅವ್ರಿಗೆ ದೊಡ್ಡ ಅಧಿಕಾರಗಳೇ ಸಿಕ್ಕಿದೆ. ಸೊ ದೊಡ್ಡ ಅಧಿಕಾರದಲ್ಲಿದ್ದರಿಂದ ಅನುದಾನ ಸುಲಭವಾಗಿ ಬರ್ತಾ ಇತ್ತು. ಸೊ ವರ್ಣ ಕ್ಷೇತ್ರದಲ್ಲಿ ಡೆವಲಪ್ಮೆಂಟ್ ಯಾವತ್ತೂ ಕೂಡ ಕುಂಠಿತ ಆಗೇ ಇಲ್ಲ.